ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ SI ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವಿವತ್ತು ಬಂದಿರುವಂಥದ್ದು ಮಾವಳ್ಳಿ ಟಿಫಿನ್ ರೂಮ್ಸ್ಗೆ. MTR ಅಂತಾನೆ ಫೇಮಸ್ ಆಗಿರುವಂತಹ ಈ ಮಾವಳ್ಳಿ ಟಿಫಿನ್ ರೂಮ್ಸ್ ಅಲ್ಲಿ ನಾವು ತುಂಬಾನೇ ಇಷ್ಟಪಡುವಂಥ ಒಂದು ಸೌತ್ ಇಂಡಿಯನ್ ಮೀಲ್ಸ್ನ ಊಟ ಮಾಡೋಣ ಅಂತ ಇವತ್ತು ಬಂದಿದ್ದೀವಿ. ನಾವು ಸಾಮಾನ್ಯವಾಗಿ MTRಗೆ ಹೋದರೆ ದೋಸೆ ಅಲ್ಲಿ ಫೇಮಸ್ಸು, ರವೆ ಇಡ್ಲಿ ಫೇಮಸ್ಸು, ಹಾಗೆ ಬಿಸಿಬೇಳೆ ಬಾತ್ ಫೇಮಸ್ಸು ಅಂತ ತಿಂದಿರ್ತೀವಿ. ಬಟ್ ಇಲ್ಲಿ ಸೌತ್ ಇಂಡಿಯನ್ ಮೀಲ್ಸ್ ಕೂಡ ತುಂಬಾನೇ ಫೇಮಸ್ ಆಗಿರೋವಂಥದ್ದು. ಈ ರೀತಿಯಾಗಿ ಒಂದು ತಟ್ಟೆನ ಹಾಕ್ತಾರೆ, ಕಂಪಾರ್ಟ್ಮೆಂಟ್ ತಟ್ಟೆನ. ಈ ತಟ್ಟೆ ನೋಡಿದ್ರೇ ತುಂಬ ಇಷ್ಟ ಆಗುವಂಥ ವಿಷಯ ಇದು. ನಾವು ಚಿಕ್ಕ ಮಕ್ಕಳಿರುವಾಗ ಎಲ್ಲ ಈ ರೀತಿ ಕಂಪಾರ್ಟ್ಮೆಂಟ್ ತಟ್ಟೆಲೆ ತಿಂದಿರ್ತೀವಿ. ಸೊ ಅದೇ ಒಂದು ವೈಬ್ಸ್ನ ಇದು ಕೊಡುತ್ತೆ. ಹಾಗೆ ಮೊದಲನೇದಾಗಿ ಇದಕ್ಕೆ ಎಲ್ಲ ಒಂದು ಸೈಡಿಂದ ಎಲ್ಲದನ್ನು ತುಂಬಿಸ್ಕೊತಾ ಬರ್ತಾರೆ. ಮೊದಲನೇದಾಗಿ ಚಟ್ನಿ ಹಾಕಿದ್ರು. ಹಾಗೆ ಇಲ್ಲಿ ಫೇಮಸ್ ಆಗಿ ಕೊಡುವಂತಹ ಒಂದು ಗ್ರೇಪ್ ಜ್ಯೂಸ್, ಇದು ತುಂಬ ಚೆನ್ನಾಗಿ ಇರುತ್ತೆ. ಈ ಗ್ರೇಪ್ ಜ್ಯೂಸ್ ಅಂತೂ ಸಖತ್ ಇಷ್ಟ ಆಯಿತು ನನಗಂತೂ. ಹಾಗೆ ಇಲ್ಲಿ ನಾವು ಹೋಗಿರೋವಂಥ ದಿನ ಈ ಕಡಲೆ ಬೇಳೆ ಕೋಸಂಬರಿನ ಮಾಡಿದ್ರು. ಈ ಕಡಲೆಬೇಳೆನ ಹಾಫ್ ಬಾಯ್ಲ್ ಮಾಡಿಬಿಟ್ಟು ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಕೊಬ್ಬರಿ ಎಲ್ಲ ಹಾಕಿ ಮಾಡಿದ್ರು. ಹಾಗೆ ಇದಕ್ಕೆ ಬಾಂಬೆ ಸಾಗು ಕೂಡ ಮಾಡಿದ್ರು. ಇದು ನಾವು ಪೂರಿ ಹಾಕ್ತಾರೆ ಇದ್ರ ಜೊತೆಯಲ್ಲಿ, ಸೌತ್ ಇಂಡಿಯನ್ ಮೀಲ್ಸ್ಗೆ ಆ ಪೂರಿ ಜೊತೆಯಲ್ಲಿ ಸೈಡ್ ಡಿಶ್ ಆಗಿ ಹಾಕ್ತಾರೆ. ಹಾಗೆ ಇಲ್ಲಿ ಪಲ್ಯ ಕೂಡ ಇತ್ತು, ಕೋಸು, ಬಟಾಣಿ, ಹಾಗೆ ಆಲೂಗಡ್ಡೆ ಪಲ್ಯ. ಇದು ಕೂಡ ತುಂಬ ಚೆನ್ನಾಗಿ ಇತ್ತು. ನೋಡ್ತಾ ಇರ್ಬೋದು, ಪಲ್ಯ, ಸಾಗು, ಕೋಸಂಬರಿ, ಹಾಗೆ ಚಟ್ನಿನ ಒಂದೊಂದೇ ಐಟಮ್ಸ್ಗಳನ್ನ ತಂದು ಹಾಕ್ತಾರೆ. ನಾವು ಹೋಗಿರೋವಂಥದ್ದು ಭಾನುವಾರ ಆಗಿತ್ತು. ಹಾಗಾಗಿ ಇಲ್ಲಿ ಭಾನುವಾರದೊತ್ತು ಹೋಳಿಗೆ ಸ್ಪೆಷಲ್ ಆಗಿರುತ್ತೆ, ಅದನ್ನು ಕೂಡ ಹಾಕ್ತಾರೆ. ಸೊ ಇಲ್ಲಿ ಅಕ್ಕಿ ಕಡಲೆಬೇಳೆ ಪಾಯಸ ಕೂಡ ಇತ್ತು. ತುಂಬಾ ಮ್ಯಾಶ್ ಆಗಿ ಹೋಗ್ಬಿಟ್ಟಿತ್ತು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಇತ್ತು ಈ ಪಾಯಸ. ನಾನು ಆಗಲೇ ಹೇಳಿದಾಗೆ ಪೂರಿ ಹಾಕ್ತಾರೆ ಇದಕ್ಕೆ. ಪೂರಿ, ಸಾಗು, ಚಟ್ನಿ ಅಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಉಪ್ಪಿನಕಾಯಿ ಹಾಕಿದ್ರು. ಇದ್ರ ಜೊತೆಲೆ ಮಿನಿ ದೋಸೆಗಳನ್ನ ಕೂಡ ಹಾಕ್ತಾರೆ. ದೋಸೆ ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಇಲ್ಲಿ ಆಲ್ರೆಡಿ ಹೇಳಿರೋ ಹಾಗೆ MTR ಅಂದ ತಕ್ಷಣ ನಮಗೆ ನೆನಪು ಬರುವಂಥದ್ದು ದೋಸೆನೇ. ತುಂಬ ಚೆನ್ನಾಗಿರುವಂತಹ ದೋಸೆ ಇರುತ್ತೆ. ಹಾಗೆ ಇಲ್ಲಿ ನೀವು ಎಷ್ಟು ಸತಿ ಬೇಕಾದರೂ ಕೇಳಿಬಿಟ್ಟು ಹಾಕ್ಸ್ಕೋಬಹುದು. ಅನ್ಲಿಮಿಟೆಡ್ ಥಾಲಿ ಇದು. ಹಾಗೆ ಇದ್ರ ಜೊತೆಯಲ್ಲಿ ನಮಗೆ ಬಜ್ಜಿ, ಬೋಂಡ ಎಲ್ಲ ಹಾಕ್ತಾರೆ. ಸೊ ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಫ್ಯಾಮಿಲಿ ಎಲ್ಲರೂ ಹೋಗಿದ್ವಿ. ಒಂದೊಳ್ಳೆ ಊಟನ ಮಾಡಿಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮಿನಿ ದೋಸೆ ಹಾಕ್ತಾರೆ. ಈ ಮಿನಿ ದೋಸೆಯಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ಹೊರಗಡೆ ಎಲ್ಲ ಕ್ರಿಸ್ಪಿ ಆಗಿರುತ್ತೆ, ಹಾಗೆ ಒಳಗಡೆ ಸಾಫ್ಟ್ ಆಗಿ ಇರುತ್ತೆ. ತುಂಬ ಚೆನ್ನಾಗಿರುವಂಥ ಟೆಕ್ಸ್ಚರು, ತುಂಬ ಚೆನ್ನಾಗಿರುವಂಥ ಟೇಸ್ಟ್ ಅಂತಲೇ ಹೇಳ್ಬೋದು. ಸೊ ನನಗಂತೂ ದೋಸೆ ಅಂದರೆ ತುಂಬ ಇಷ್ಟ. ಸೊ ನಾನು 2 ದೋಸೆನ ತಿಂದೆ. ತುಂಬ ಚೆನ್ನಾಗಿತ್ತು. ದೋಸೆ ಆದಮೇಲೆ ನಿಮಗೆ ರೈಸ್ ಐಟಮ್ಸ್ ಬರ್ತಾ ಹೋಗುತ್ತೆ. ಅದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಹೇಳಿದಾಗೆ ಹೋಳಿಗೆ ಹಾಕಿದ್ರು. ಈ ಹೋಳಿಗೆ ಏನಪ್ಪ ಅಂತಂದರೆ ಗುಲ್ಕನ್ ಹೋಳಿಗೆ ಇದು. ನಾನಂತೂ ಇದೇ ಫಸ್ಟ್ ಟೈಮ್ ಆ ಗುಲ್ಕನ್ ಹೋಳಿಗೆನ ತಿಂದಿದ್ದು. ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಅದ್ರ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ಸವಿತಾ ಇದ್ರೆ ಆಹಾ ಅಂತ ಅನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು ಆ ಗುಲ್ಕನ್ ಹೋಳಿಗೆ. ಸೊ ಇದಿಷ್ಟು ಆದಮೇಲೆ ಆಲ್ ಟೈಮ್ ಫೇವ್ರೆಟ್ MTR ಬಿಸಿಬೇಳೆ ಬಾತ್. ಸಖತ್ತಾಗಿರುವಂಥ ಬಿಸಿಬೇಳೆ ಬಾತ್ ಇದು. ಇದ್ರ ಜೊತೆಯಲ್ಲಿ ಮೊಸರು ಬಜ್ಜಿ ಕೂಡ ಹಾಕ್ತಾರೆ. ತುಂಬ ಚೆನ್ನಾಗಿರುವಂಥ ಕಾಂಬಿನೇಷನ್ನು. ಅದಾದಮೇಲೆ ಅನ್ನ ಹಾಕ್ಬಿಟ್ಟು ಹುಳಿ ಹಾಕ್ತಾರೆ, ಅಂದರೆ ಸಾಂಬಾರು ಹಾಕ್ತಾರೆ. ಹುಳಿ ಸಾಂಬಾರು ಏನು ಬೇಕಾದರೂ ಹೇಳ್ಬೋದು. ಬಟ್ MTRಲ್ಲಿ ಹುಳಿ ಅಂತಲೇ ಅದಕ್ಕೆ ಹೇಳೋದು. ಹುಳಿ ಹಾಕ್ತಾರೆ. ಹಾಗೆ ರಸಮ್ ಕೂಡ ಇರುತ್ತೆ. ತುಂಬ ಚೆನ್ನಾಗಿರುವಂಥ ರಸಮ್ಮು, ಹುಳಿ ಎಲ್ಲ ಇರುತ್ತೆ. ನಾವು ಹೋಗಿರೋವಂಥ ದಿನ ಬಣ್ಣದ ಸೌತೆಕಾಯಿ ಹುಳಿ ಮಾಡಿದ್ರು. ಹಾಗೆ ಇದಾದಮೇಲೆ ರಸಮ್ಮು. ಅದಾದಮೇಲೆ ನಿಮಗೆ ಕಲಸಿರುವಂಥ ಮೊಸರನ್ನ ಕೂಡ ಹಾಕ್ತಾರೆ. ಮೊಸರು ಅನ್ನ ಸಪ್ರೇಟಾಗಿ ಹಾಕಲ್ಲ, ಮೊಸರನ್ನ ಕಲಸಿರುವಂಥದ್ದು, ಒಗ್ಗರಣೆ ಮಾಡಿರೋವಂಥದ್ದು ಹಾಕ್ತಾರೆ. ತುಂಬ ಚೆನ್ನಾಗಿರುತ್ತೆ ಕೂಡ. ಹಾಗೆ ಇಲ್ಲಿ ಮಿನಿ ಪಾಪಡ್ಸ್ ಕೂಡ ಹಾಕಿರ್ತಾರೆ. ಒಂದು ಒಳ್ಳೆ ಚೆನ್ನಾಗಿರುವಂಥ ಊಟ ಅಂತಲೇ ಹೇಳ್ಬೋದು. ಹಾಗೆ ಲಾಸ್ಟಲ್ಲಿ ಐಸ್ ಕ್ರೀಮ್ ಇರುತ್ತೆ. ಇಲ್ಲಿ ಫೇಮಸ್ ಇದು ಫ್ರೂಟ್ ಕಸ್ಟರ್ಡ್ ಐಸ್ ಕ್ರೀಮ್. ಇದು ತುಂಬ ಚೆನ್ನಾಗಿರುವಂಥ ಐಸ್ ಕ್ರೀಮು. ಹಾಗೆ ಲಾಸ್ಟಲ್ಲಿ ಬೀಡ ಕೂಡ ಕೊಡ್ತಾರೆ. ಸೊ ಇದಿಷ್ಟನ್ನು ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ನಾವು ಒಂದು ಒಳ್ಳೆ ಊಟನ ಮಾಡಿಕೊಂಡು ಬಂದಿದ್ದಾಯಿತು.
ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.